ನಮಸ್ಕಾರ ಸ್ನೇಹಿತರೆ, ಕೆಲವೇ ದಿನಗಳ ಹಿಂದೆ ನೀನು ಸಿಂಗಮ್ ಆದ್ರೆ ನಾನು ಪುಷ್ಪ ಅಂತೇಳಿ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿಯ ವಿರುದ್ಧ ತೊಡೆತಟ್ಟಿ ನಿಂತಹ ಒಬ್ಬ ವ್ಯಕ್ತಿ ಈಗ ಬೆಕ್ಕಿನ ತರ ಬಂದು ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಚುನಾವಣೆಯಿಂದ ಹಿಂಸರಿತಾ ಇದ್ದೇನೆ, ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಡುವ ಮುಖಾಂತರ ತಾನವರು ಉತ್ತರ ಕುಮಾರ ಅಂತ ತಗೊಂಡು ಎಲ್ರಿಗೂ ತೋರಿಸ್ಕೊಂಡ್ಬಿಟ್ಟಿದ್ದಾನೆ. ನಿಮ್ಗೆ ಗೊತ್ತಿದೆ ನಾನು ಯಾರ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಅಂತೇಳಿ. ಈತ ಬೇರೆ ಯಾರು ಅಲ್ಲ, ಪಶ್ಚಿಮ ಬಂಗಾಳದ ಫಾಲ್ತಾ ಕ್ಷೇತ್ರದ ಟಿಎಂಸಿ ಅಭ್ಯರ್ಥಿಯಾದಂತಹ ಜಹಾಂಗೀರ್ ಖಾನ್. ನಿಮ್ಗೆ ಗೊತ್ತಿದೆ ಈತನ ಅಬ್ಬರ ಯಾವ ಮಟ್ಟಿಗಿತ್ತು ಅಂತೇಳಿ. ಆದ್ರೆ ಈತನ ಅಬ್ಬರ ಇದ್ದಕ್ಕಿದ್ದಾಗೆ ತಣ್ಣಗಾಗಿ ಹೋಗ್ಬಿಟ್ಟಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಾನು ಚುನಾವಣೆಯಿಂದ ಹಿಂದೆ ಸರಿತಾ ಇದ್ದೇನೆ ಅಂತೇಳಿ ಹೇಳಿ ನಿನ್ನ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೇಳಿಕೆಯನ್ನು ಕೊಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಹಾಗಾದ್ರೆ ಇಲ್ಲಿವರೆಗೆ ಹುಲಿಯ ತರ ಗರ್ಜಿಸ್ತಾ ಇದ್ದಂತಹ ಈ ಜಹಾಂಗೀರ್ ಖಾನ್ ಅನ್ನುವ ರೌಡಿ ಎಲಿಮೆಂಟ್ ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ತಣ್ಣಗಾಗ್ಲಿಕ್ಕೆ ಕಾರಣ ಏನು? ಅದಲ್ಲದೆ ಮುಂದಿನ ದಿನಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಗಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯಗಳನ್ನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನಿಲ್ಲಿ ಮಾಡ್ತಾ ಇರುವಂತಹ ಪ್ರಯತ್ನಕ್ಕೆ ನಿಮ್ಗೆ ಏನಾದರೂ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅನ್ಸಿದ್ರೆ ನನ್ನ UPI ಐಡಿಯನ್ನ ಈ ವಿಡಿಯೋದಲ್ಲಿ ಹಾಕಿದ್ದೇನೆ. ನೀವೇನಾದ್ರೂ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ UPI ಐಡಿಗೆ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಸ್ನೇಹಿತರೆ, ಕಳೆದ 15 ವರ್ಷಗಳಿಂದ ಪಶ್ಚಿಮ ಬಂಗಾಳದಲ್ಲಿ ತನಗೆ ಇಷ್ಟ ಬಂದ ರೀತಿಯಲ್ಲಿ ಆಡಳಿತ ನಡೆಸ್ಕೊಂಡು ಬಂದಂತಹ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಪಕ್ಷ ಈಗ ಸರ್ವನಾಶದತ್ತ ನಡೀತಾ ಇದೆ ಅನಿಸ್ತಾ ಇದೆ. ಸುವೇಂದು ಅಧಿಕಾರಿಯವರ ಕೇವಲ 10 ದಿನದ ಆಡಳಿತ ಎದುರುಗಡೆ ಈ ಟಿಎಂಸಿ ಪಕ್ಷ ಮಕಾಡೆ ಮಲಗದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗೀಗ ಬರ್ತಾ ಇರುವಂತಹ ಸುದ್ದಿಗಳನ್ನ ನೋಡಿದ್ರೆ ಕೆಲವೇ ದಿನಗಳಲ್ಲಿ ಟಿಎಂಸಿ ಪಕ್ಷ ಅನ್ನೋದು ಇತಿಹಾಸದ ಗರ್ಭವನ್ನು ಸೇರಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ರೀತಿಯಂತ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಅಲ್ಲಿ ಅತಿರಥ ಮಹಾರಥ ಅನ್ಸ್ಕೊಂಡಿರುವಂತಹ ಒಂದಿಷ್ಟು MP ಗಳು ಇರಬಹುದು, MLA ಗಳು ಇರಬಹುದು, ಅವ್ರು ಯಾರು ಈಗ ಸದ್ದನ್ನೇ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದ್ ವೇಳೆ ನಾವ್ ಏನಾದ್ರೂ ಬಾಯಿ ಬಿಟ್ರೆ ಪೊಲೀಸರು ನಮ್ಮನ್ನು ಹುಡ್ಕೊಂಡು ಬರ್ಬೋದು, ನಮ್ಮ ಮೇಲೆ ಈ ಹಿಂದೆ ರಿಜಿಸ್ಟರ್ ಆಗಿರುವಂತಹ ಕೇಸ್ಗಳೆಲ್ಲದೂ ಕೂಡ ಜೀವ ತಳಿಬಹುದು. ಆದ್ರಿಂದ ಸದ್ಯಕ್ಕೆ ನಾವು ಗಪ್ಚುಪ್ ಆದ್ರೇನೆ ಸೇಫ್, ಈ ರೀತಿಯಾಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದರ ನಡುವೆ ಫಾಲ್ತಾ ಕ್ಷೇತ್ರದಲ್ಲಿ ಏನ್ ನಡೀತು ಅನ್ನೋದು ನಿಮ್ಗೆ ಗೊತ್ತಿದೆ. ಏಪ್ರಿಲ್ 29ನೇ ತಾರೀಕು ಅಲ್ಲಿ ಚುನಾವಣೆ ನಡೆದಿತ್ತು. ಆದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಯ ಅಭ್ಯರ್ಥಿಯಾದಂತಹ ಜಹಾಂಗೀರ್ ಖಾನ್ ವ್ಯಾಪಕ ಅಕ್ರಮವನ್ನ ಎಸಗಿದ್ದು ಬೆಳಕಿಗೆ ಬಂತು. ನಿಮ್ಗೆ ಗೊತ್ತಿರಬಹುದು, ಹೆಚ್ಚು ಕಡಿಮೆ 120 ಬೂತ್ಗಳಲ್ಲಿ ಈತನ ಸಹಚರರು ನಡೆಸಿರುವಂತಹ ದಾಂಧಲೆ, ಬಿಜೆಪಿ ಪಕ್ಷದ ಚಿಹ್ನೆಯ ಮೇಲೆ ಸೆಲ್ಲೋ ಟೇಪ್ ಅನ್ನು ಅಂಟಿಸಿಟ್ಟಿರುವಂತಹದ್ದು, ಹಾಗೇನೆ ಮತಯಂತ್ರದ ಮೇಲೆ ಮಸಿಯನ್ನ ಚೆಲ್ಲಿರೋದು, ಸೆಂಟ್ ಹಾಕಿರುವಂತದ್ದು, ಇದೆಲ್ಲದನ್ನು ಕೂಡ ನೀವು ನೋಡಿದ್ದೀರಾ. ಅದ್ರ ಜೊತೆ ಹಿಂದೂಗಳ ಮನೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ನೇರವಾಗಿ ಹೋಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಒಂದ್ ವೇಳೆ ನೀವು ಮತಗಟ್ಟೆಗೆ ಬಂದ್ರೆ ನಿಮ್ಮ ಪರಿಸ್ಥಿತಿ ನೆಟ್ಟಾಗಿರೋದಿಲ್ಲ, ಈ ರೀತಿಯಾಗಿ ನೇರವಾಗಿ ಆತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದ. ಇಷ್ಟೆಲ್ಲ ದಾಂಧಲೆ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ತಾನು ಇಲ್ಲಿ ಗೆಲ್ಲೇಬೇಕು, ಬರೇ ಗೆಲುವಲ್ಲ, ನಾನು ಬಹುದೊಡ್ಡ ಮಾರ್ಜಿನ್ ನಲ್ಲಿ ಗೆಲ್ಲಬೇಕು, ಆ ಮೂಲಕ ತನ್ನ ಗುರುವಾದಂತಹ ಅಭಿಷೇಕ್ ಬ್ಯಾನರ್ಜಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡಾತ ವ್ಯಾಪಕವಾಗಿ ಅಕ್ರಮಗಳನ್ನು ನಡೆಸಿದ. ಅದಲ್ಲದೆ ಆತ ಈ ಹಿಂದೆ ಉತ್ತರ ಪ್ರದೇಶದಿಂದ ಸ್ಪೆಷಲ್ ಆಗಿ ಡೆಪ್ಲಾಯ್ ಆಗಿದ್ದಂತಹ ಪೊಲೀಸ್ ಅಧಿಕಾರಿ ಅಜಯ್ ಪಾಲ್ ಶರ್ಮಗೆ ಕೂಡ ಚಾಲೆಂಜ್ ಮಾಡಿದ್ದ. ಪ್ರಾರಂಭದಲ್ಲಿ ನಾನು ಹೇಳಿದ್ನಲ್ಲ, ನೀನು ಸಿಂಗಮ್ ಆದ್ರೆ ನಾನು ಪುಷ್ಪ ಅಂತ ಹೇಳ್ಕೊಂಡು ಈತ ಡೈಲಾಗ್ ಹೊಡೆದಿರುವಂತಹದ್ದು, ಅದನ್ನ ತಾನು ಪ್ರೂವ್ ಮಾಡಿ ತೋರಿಸ್ಬೇಕಿತ್ತು. ನೋಡು, ನಿನ್ನ ಕಣ್ಣೆದುರುಗಡೆ ನಾನು ಏನೆಲ್ಲ ಅಕ್ರಮಗಳನ್ನ ಮಾಡ್ತಾ ಇದ್ದೇನೆ, ನನ್ನ ಪವರ್ ಏನು, ಇದನ್ನ ತಿಳ್ಕೊ ಅಂತ ಹೇಳ್ಕೊಂಡು ಆತ ತೋರಿಸ್ಕೋಬೇಕಿತ್ತು. ಅದಲ್ಲದೇನೆ ಆ ಕ್ಷೇತ್ರದಲ್ಲಿ ತನಗಿರುವಂತಹ ಹಿಡಿತವನ್ನು ಕೂಡ ಆತ ಪ್ರೂವ್ ಮಾಡಬೇಕಾಗಿತ್ತು. ಆದ್ರಿಂದ ಈತ ವ್ಯಾಪಕವಾದಂತಹ ಅಕ್ರಮಗಳನ್ನು ನಡೆಸಿದ. ಆದ್ರೆ ಈ ಎಲ್ಲ ಅಕ್ರಮಗಳು ಚುನಾವಣಾ ಅಧಿಕಾರಿಗಳಿಗೆ ಗೊತ್ತಾಗಿದ್ರಿಂದ ಅಲ್ಲಿ ಮರು ಚುನಾವಣೆಯನ್ನ ನಾಳೆಗೆ ಫಿಕ್ಸ್ ಮಾಡಿದ್ರು. ಅಂದ್ರೆ ನಾಳೆ 21ನೇ ತಾರೀಕಿಗೆ ಅಲ್ಲಿ ಮರು ಚುನಾವಣೆ ಇತ್ತು. ಆದ್ರೆ ಮೇ 4ನೇ ತಾರೀಕು ಕೌಂಟಿಂಗ್ ಮುಗ್ದ ನಂತರ ಈತ ಎಲ್ಲಿ ಹೋದ ಅಂತ ಹೇಳ್ಕೊಂಡೆ ಪತ್ತೆ ಇಲ್ಲ. ಇದ್ದಕ್ಕಿದ್ದಾಗೆ ಆತ ತನ್ನ ಕ್ಷೇತ್ರದಿಂದ ಗಾಯವಾದ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಚುನಾವಣಾ ಅಧಿಕಾರಿಗಳು ಈತನ ಮೇಲೆ ಫೈಲ್ ಮಾಡಿರುವಂತಹ ಕೆಲವೊಂದು ಕೇಸುಗಳು, ಅಂದ್ರೆ ಈ ಚುನಾವಣಾ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಬಹಳಷ್ಟು ಕೇಸ್ಗಳು ರಿಜಿಸ್ಟರ್ ಆಗಿತ್ತು. ಅದ್ರ ಜೊತೆಗೆ ಆತನ ಮೇಲಿರುವಂತಹ ಈ ಹಿಂದಿನ ಹಲವಾರು ಕೇಸ್ಗಳು, ಅಲ್ಲಿಯ ಜನರಿಗೆ ಬೆದರಿಕೆ ಒಡ್ಡಿರುವಂತಹದ್ದು, ದೊಂಬಿ ಮಾಡಿರುವಂತಹದ್ದು, ಗಲಭೆ ಮಾಡಿಸಿರುವಂತಹದ್ದು, ಹಾಗೇನೆ ದರೋಡೆ, ಈ ರೀತಿಯಾದಂತಹ ಹಲವಾರು ಕೇಸ್ಗಳಲ್ಲಿ ಈತ ಇನ್ವಾಲ್ವ್ ಆಗಿದ್ದ. ಈತನ ವಿರುದ್ಧ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ಗಳು ರಿಜಿಸ್ಟರ್ ಆಗಿತ್ತು. ಆದ್ರೆ ಅಲ್ಲಿಯ ಪೊಲೀಸರು ಟಿಎಂಸಿಯ ಆಣತಿಯನ್ನ ಮೀರಿ ಈತನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಎಲ್ಲ ಕೇಸ್ಗಳ ಬಗ್ಗೆ ಯಾವುದೇ ರೀತಿಯಾದಂತಹ ತನಿಖೆಯಲ್ಲಿ ನಡೀತಾ ಇರಲಿಲ್ಲ. ಯಾವಾಗ ಸರ್ಕಾರ ಬದಲಾಯ್ತೋ ಈತನಿಗೆ ಭಯ ಪ್ರಾರಂಭ ಆಯ್ತು, ಇನ್ನು ಮುಂದೆ ನನಗೆಲ್ಲಿ ಉಳಿಗಾಲ ಇಲ್ಲ. ಅದರಲ್ಲಿ ಸುವೇಂದು ಅಧಿಕಾರಿ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ರು, ಫಾಲ್ತಾ ಕ್ಷೇತ್ರದಲ್ಲಿ ನೀನಾ ಅನ್ನೋ ರೀತಿಯಲ್ಲಿ. ಯಾವಾಗ ಈ ರೀತಿಯಂತ ಪರಿಸ್ಥಿತಿ ನಿರ್ಮಾಣ ಆಯ್ತೋ ಪೊಲೀಸರು ತನ್ನನ್ನ ಬಿಡೋದಿಲ್ಲ, ನನ್ನನ್ನು ಬಂಧಿಸಿ ಜೈಲಿಗೆ ಕಳಿಸ್ತಾರೆ. ಒಮ್ಮೆ ನಾನು ಜೈಲು ಸೇರಿದ್ರೆ ನನ್ನ ಎಲ್ಲಾ ಪುರಾಣಗಳು ಹೊರ ಬರ್ತದೆ, ನಾನು ಸಿಕ್ಕಿ ಬೀಳ್ತೇನೆ. ಈ ರೀತಿಯಾಗಿ ಯೋಚನೆ ಮಾಡಿದಂತಹ ಈ ಉತ್ತರ ಕುಮಾರ ಅಥವಾ ಜಹಾಂಗೀರ್ ಖಾನ್ ಇದ್ದಕ್ಕಿದ್ದಾಗೆ ತನ್ನ ಕ್ಷೇತ್ರದಿಂದ ಮಾಯವಾಗಿ ಬಿಟ್ಟ. ಹಾಗೇನೆ ಅಂತ ಕೋರ್ಟ್ನ ಮೊರೆ ಕೂಡ ಹೋದ, ನನ್ನನ್ನ ಬಂಧಿಸಬಾರದು ಅಂತಕೊಂಡು
ನ್ಯಾಯಾಲಯದಲ್ಲಿ ಕೇಳ್ಕೊಂಡಿದ್ದ. ಆದ್ರಿಂದ ನ್ಯಾಯಾಧೀಶರು ಕೂಡ ಅಷ್ಟೇ ಚುನಾವಣೆಯ ಹಿನ್ನೆಲೆಯಲ್ಲಿ ಆತನನ್ನ ಈ ತಿಂಗಳ 26ನೇ ತಾರೀಕುವರೆಗೆ ಬಂಧಿಸಬಾರದು ಅಂತ ಹೇಳ್ಕೊಂಡು ಒಂದು ಆದೇಶವನ್ನು ಕೂಡ ಕೊಟ್ಟಿತ್ತು. ಇಲ್ಲಿ ಈ ರೀತಿಯಾದಂತಹ ಆದೇಶ ಬರ್ಲಿಕ್ಕೆ ಕೂಡ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಈತ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಆತನಿಗೊಂದು ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಆದೇಶ ಹೊರಬಿದ್ದಿತ್ತು. ಯಾವಾಗ ಈ ರೀತಿಯಾದಂತಹ ಆದೇಶ ಹೊರಬಿತ್ತು, ತಕ್ಷಣ ಈತ ಬಿಲ್ಲದಿಂದ ಹೊರಗಡೆ ಬಂದ. ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿತಾ ಇದ್ದೇನೆ, ನಾನು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ, ಈ ರೀತಿಯಾಗಿ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗೇನೆ ಸುವೇಂದು ಅಧಿಕಾರಿ ಅವರು ಫಾಲ್ತಾ ಕ್ಷೇತ್ರಕ್ಕೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿರೋದ್ರಿಂದ ನನಗೆ ಅತೀವ ಸಂತಸವಾಗಿದೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸುವೇಂದು ಅಧಿಕಾರಿ ಅವರು ಫಾಲ್ತಾ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಆದ್ರಿಂದ ನಾನು ಈ ಚುನಾವಣಾ ಕಣದಿಂದ ಹಿಂದೆ ಸರಿತಾ ಇದ್ದೇನೆ ಅಂತಕೊಂಡು ಹೇಳಿಕೆಯನ್ನ ಕೊಟ್ಟ. ಕೆಲವೇ ದಿನಗಳ ಹಿಂದೆ ಅಬ್ಬರಿಸ್ತಾ ಇದ್ದಂತಹ ಈ ಜಹಾಂಗೀರ್ ಖಾನ್ ಇದ್ದಕ್ಕಿದ್ದಾಗೆ ತಣ್ಣಗಾಗ್ಬಿಟ್ಟ. ಅದಲ್ಲದೆ ಈತನ ಬಾಸ್ ಇದ್ದಾನಲ್ಲ ಅಭಿಷೇಕ್ ಬ್ಯಾನರ್ಜಿ, ಈತ ಕೂಡ ಇತ್ತೀಚೆಗೆ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಈತನಿಗೆ ಕೊಟ್ಟಿದ್ದಂತಹ Z+ ಸೆಕ್ಯೂರಿಟಿ ಏನಿದೆ ಅದನ್ನ ಈಗ ಸರ್ಕಾರ ವಾಪಸ್ ಪಡ್ಕೊಂಡಿದೆ. ಅದಲ್ಲದೆ ಈತನ ಮನೆ ಇರುವಂತಹ ರಸ್ತೆ ಏನಿದೆ ಆ ರಸ್ತೆಯಲ್ಲಿ ಈಗ ವಾಹನಗಳು ಮುಕ್ತವಾಗಿ ಓಡಾಡ್ತಾ ಇದೆ. ಈ ಡೈಮಂಡ್ ಹಾರ್ಬರ್ ಏರಿಯಾದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಅದು ರಿಪಬ್ಲಿಕ್ ಆಫ್ ಅಭಿಷೇಕ್ ಬ್ಯಾನರ್ಜಿ ಅನ್ಸ್ಕೊಂಡಿತ್ತು. ಆತ ಏನ್ ಹೇಳ್ತಾನೋ ಅದೇ ಅಲ್ಲಿ ನಡೀತಾ ಇತ್ತು. ಅಲ್ಲಿ ಪೊಲೀಸರೆಲ್ಲರೂ ಕೂಡ ಈತನ ಗುಲಾಮರ ತರದಲ್ಲಿ ಕೆಲಸ ಮಾಡ್ತಾ ಇದ್ರು. ಈತನ ಮನೆ ಇರುವಂತಹ ರಸ್ತೆಗಳಲ್ಲಿ ಯಾವುದೇ ವಾಹನವನ್ನ ಕೂಡ ನಿಲ್ಲಿಸ್ಲಿಕ್ಕೂ ಬಿಡ್ತಾ ಇರ್ಲಿಲ್ಲ. ಈತನ ಮನೆಯ ಫೋಟೋವನ್ನು ಕೂಡ ಯಾರು ತಗೊಳ್ಲಿಕ್ಕಿರ್ಲಿಲ್ಲ. ಪತ್ರಕರ್ತರು ಆ ಕಡೆ ಸುಳಿದಾಡುವಂತ ಇರಲಿಲ್ಲ. ಒಂದ್ ವೇಳೆ ಯಾರಾದ್ರೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಮೇಲೆ ಪೊಲೀಸರು ಕಣ್ಣಿಡ್ತಾ ಇದ್ರು. ಈತ ಯಾಕೆ ಬಂದಿದ್ದಾನೆ, ಈತನ ಉದ್ದೇಶ ಏನು, ಈ ರೀತಿಯಾಗಿ ದಾರಿ ಹೋಕರ ಮೇಲೆ ಕೂಡ ಅಲ್ಲಿಯ ಪೊಲೀಸರು ಕಣ್ಣಿಡ್ತಾ ಇದ್ರು. ಅಂದ್ರೆ ಇದೆಲ್ಲದೂ ಕೂಡ ಅಷ್ಟೇ ಅಭಿಷೇಕ್ ಬ್ಯಾನರ್ಜಿಯ ಆಜ್ಞೆ ಆಗಿತ್ತು. ಹಾಗಾಗಿ ಈ ರಸ್ತೆಯಲ್ಲಿ ಯಾರು ಕೂಡ ಮುಕ್ತವಾಗಿ ಓಡಾಡುವಂತಿರಲಿಲ್ಲ. ಆದ್ರೆ ಈಗ ಸರ್ಕಾರ ಬದಲಾಗಿದೆ. ಅಭಿಷೇಕ್ ಬ್ಯಾನರ್ಜಿ ಮನೆಯ ಸುತ್ತಮುತ್ತ ಇದ್ದಂತಹ ಎಲ್ಲ ಬ್ಯಾರಿಕೇಡ್ಗಳನ್ನ ಕಿತ್ತೆಸೆಯಲಾಗಿದೆ. ಈಗ ಜನರು ಆತನ ಮನೆ ಎದುರುಗಡೆ ನಿಂತ್ಕೊಂಡು ಸೆಲ್ಫಿಗಳನ್ನು ತಗೊಳ್ತಾ ಇದ್ದಾರೆ. ಆತನ ಮನೆ ಎದುರುಗಡೆ ಓಡಾಡುವಂತಹ ಹಲವಾರು ಪ್ರಯಾಣಿಕರು ತಮ್ಮ ವಾಹನವನ್ನು ನಿಲ್ಲಿಸಿ ಒಮ್ಮೆ ಕೆಳಗಡೆ ಇಳಿದು ಸುತ್ತಮುತ್ತ ನೋಡ್ಕೊಂಡು ನೋಡೋಣ ಈಗ ಏನಾದ್ರು ಪೊಲೀಸರು ನಮ್ಮನೆಯಿಂದ ಓಡಿಸ್ತಾರ ಅಥವಾ ಸುಮ್ಮನೆ ಇರ್ತಾರ ನೋಡೋಣ ಅಂತ ಹೇಳ್ಕೊಂಡು ಒಂದು ರೌಂಡ್ ಹಾಕೊಂಡು ಕೊನೆಗೆ ಪುನಃ ಬಂದ್ ಕಾರನ್ನ ಹತ್ಕೊಂಡು ಅಲ್ಲಿಂದ ಮುಂದುವರಿತಾ ಇದ್ದಾರೆ. ಈ ಪರಿಸ್ಥಿತಿಯನ್ನು ನೋಡಿದ್ರೆ ಈ ರಸ್ತೆಯಲ್ಲಿ ಓಡಾಡುವಂತಹ ಜನರಿಗೂ ಕೂಡ ಈಗ ಸ್ವಾತಂತ್ರ್ಯ ಸಿಕ್ಕಿದೆ ಅನಿಸ್ತಾ ಇದೆ. ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿವರೆಗೆ ಪಶ್ಚಿಮ ಬಂಗಾಳದಲ್ಲಿತ್ತು. ಅದರಲ್ಲಿ ಡೈಮಂಡ್ ಹಾರ್ಬರ್ ಅನ್ನುವ ಏರಿಯಾ ಏನಿದೆ, ಇಲ್ಲಿರುವಂತಹ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿವರೆಗೆ ಸಂಪೂರ್ಣವಾದಂತಹ ಹಿಡಿತವನ್ನ ಈ ಅಭಿಷೇಕ್ ಬ್ಯಾನರ್ಜಿ ಹೊಂದಿದ್ರು. ನಿಮ್ಗೆ ಗೊತ್ತಿರಬಹುದು 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಅಭಿಷೇಕ್ ಬ್ಯಾನರ್ಜಿ 7 ಲಕ್ಷ ಮತಗಳಿಗೂ ಅಧಿಕ ಅಂತರದಿಂದ ಜಯವನ್ನ ಗಳಿಸಿದ್ರು. ಈತ ಗೆದ್ದಿರುವಂತಹ ಮಾರ್ಜಿನ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಈ ಕ್ಷೇತ್ರದಲ್ಲಿ ಈತನಿಗಿರುವಂತಹ ಹಿಡಿತ ಸಂಪೂರ್ಣವಾಗಿ ಬೂತ್ ಕ್ಯಾಪ್ಚರಿಂಗ್ ಮಾಡ್ಕೊಂಡೆ ಈತ ಗೆದ್ದು ಬಂದಿದ್ದ ಅಂತ ಹೇಳ್ಕೊಂಡೆ ಎಲ್ಲರೂ ಹೇಳ್ತಾ ಇದ್ದಾರೆ. ಆದ್ರೆ ಮೊನ್ನೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಡೈಮಂಡ್ ಹಾರ್ಬರ್ ಸಂಬಂಧಪಟ್ಟಂತ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ 5 ಕ್ಷೇತ್ರಗಳನ್ನ TMC ಗೆದ್ರೆ ಒಂದನ್ನ ಬಿಜೆಪಿ ಗೆದ್ದಿದೆ. ಹಾಗೆ ಈ ಫಾಲ್ತಾ ಕ್ಷೇತ್ರ ಏನಿದೆ ಇಲ್ಲಿ ಮರು ಮತದಾನ ನಾಳೆ ನಡೀತಾ ಇದೆ. ನಾಳೆ ನಡೆಯುವಂತ ಚುನಾವಣೆಯಲ್ಲಿ ಖಂಡಿತವಾಗಿ ಬಿಜೆಪಿ ಗೆಲ್ತದೆ ಅನ್ನೋ ವಿಶ್ವಾಸ ಅಲ್ಲಿಯ ಜನರಿಗೆ ಈಗ ಬಂದಿದೆ. ಇಲ್ಲಿ ಜಹಾಂಗೀರ್ ಖಾನ್ ನಿವೃತ್ತಿಯನ್ನು ಪಡೆದಿರಬಹುದು, ಆದ್ರೆ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಕ್ಷ, ಅದೇ ತರ ಬೇರೆ ಇನ್ನು ಕೆಲವು ಪಕ್ಷಗಳು ಕೂಡ ಅಲ್ಲಿ ಚುನಾವಣಾ ಕಣದಲ್ಲಿದೆ. ಆದ್ರೆ ಖಂಡಿತವಾಗಿ ಅಲ್ಲಿ ಬಿಜೆಪಿ ಗೆಲ್ತದೆ ಅನ್ನುವ ಒಂದು ವಿಶ್ವಾಸ ಬಿಜೆಪಿ ಅವರಿಗೆ ಈಗ ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಪ್ರಮುಖ ಎದುರಾಳಿ ಆಗಿದ್ದೆ ಈ ಜಹಾಂಗೀರ್ ಖಾನ್. ಆದ್ರೆ ಮೊನ್ನೆ ರಿಸಲ್ಟ್ ಬಂದ ದಿನದಿಂದ ಜಹಾಂಗೀರ್ ಖಾನ್ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ಇಡೀ ಕ್ಷೇತ್ರದಲ್ಲಿ ಎದೆ ಉಬ್ಬಿಸ್ಕೊಂಡು ಓಡಾಡ್ತಾ ಇದ್ದಂತಹ TMC ಗೂಂಡಾಗಳು ಅಂದ್ರೆ ಈತನ ಚೇಲಾಗಳು ಈಗ ಒಬ್ರು ಕಾಣಿಸ್ಕೊಳ್ತಾ ಇಲ್ಲ. ಈತನ ಪರವಾಗಿ ಪ್ರಚಾರ ಮಾಡ್ಲಿಕ್ಕೂ ಕೂಡ ಜನ ಸಿಗ್ತಾ ಇಲ್ಲ. ಇಲ್ಲಿವರೆಗೆ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ಈ ಬೂತ್ಗಳಲ್ಲಿ ಸಂಪೂರ್ಣವಾಗಿ ಯುವತನ ಜನರೇ ಕೂತ್ಕೊಳ್ತಾ ಇದ್ರು. ಅಲ್ಲಿ ಬರುವಂತ ಮತದಾರರನ್ನು ಕೂಡ ಹೆದರಿಸಿ ಬೆದರಿಸಿ ಓಟನ್ನ ತಮ್ಮ ಪಕ್ಷಕ್ಕೆ ಹಾಕಿಸ್ಕೊಳ್ತಾ ಇದ್ರು. ಆದ್ರೆ ನಾಳೆ ನಡೆಯುವಂತ ಚುನಾವಣೆ ಸಂದರ್ಭದಲ್ಲಿ ಆತನಿಗೆ ಬೂತ್ ಏಜೆಂಟ್ಗಳು ಸಿಗೋದು ಕೂಡ ಕಷ್ಟ ಆಗ್ಬಿಟ್ಟಿದೆ. ಯಾಕಂದ್ರೆ ಹೆಚ್ಚಿನವರು ತಲೆಮರೆಸ್ಕೊಂಡಿದ್ದಾರೆ. ಈತನ ಜೊತೆಗೆ ಸೇರ್ಕೊಂಡು ಅವರು ಕೂಡ ಬಹಳಷ್ಟು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ. ಈಗ ಎಲ್ಲರನ್ನು ಕೂಡ ಪೊಲೀಸರು ಹುಡುಕ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರಿಂದ ಅವ್ರು ಎಲ್ಲರೂ ಕೂಡ ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಇದನ್ನ ಅರಿತಂತಹ ಈ ಜಹಾಂಗೀರ್ ಖಾನ್ ತನಗೆ ಮುಂದಾಗಬಹುದಾದಂತಹ ಅವಮಾನದಿಂದ ತಪ್ಪಿಸಿಕೊಳ್ಳಿಕ್ಕಾಗಿ ಚುನಾವಣಾ ಕಣದಿಂದ ನಿವೃತ್ತಿಯನ್ನು ಘೋಷಿಸಿದ್ದಾನೆ. ಇಲ್ಲಿ ಆಶ್ಚರ್ಯ ಆಗುವುದೇನು ಅಂತ ಹೇಳಿದ್ರೆ, ಕಳೆದ 15 ವರ್ಷಗಳಿಂದ TMCಯಲ್ಲಿ ಆಡಳಿತದಲ್ಲಿತ್ತು. ಆದ್ರೆ ಅಧಿಕಾರವನ್ನು ಕಳ್ಕೊಂಡು ಕೇವಲ 10 ದಿನಗಳಷ್ಟೇ ಆಗಿರೋದು. ಈ 10 ದಿನಗಳಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತಹ ಬದಲಾವಣೆ, ಈ TMC ಗುಂಡಗಳು ಇದ್ದಕ್ಕಿದ್ದಾಗೆ ಬೆಕ್ಕಿನ ತರ ಆಡ್ತಾ ಇರುವಂತಹ ರೀತಿ, ಇದೆಲ್ಲದನ್ನು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗ್ತದೆ. ಇವರು ಈ ಹಿಂದೆ ಕೊಡ್ತಾ ಇದ್ದಂತ ಹೇಳಿಕೆಗಳು ಇದನ್ನೆಲ್ಲ ನೋಡಿದಾಗ ಉತ್ತರ ಕುಮಾರನ ಪೌರುಷ ಅನ್ನುವ ಪುರಾಣದ ಕಥೆ ಏನಿದೆ ಅದು ನೆನಪಾಗ್ತಾ ಇದೆ.
ನಿಮ್ಗೆ ಗೊತ್ತಿರಬಹುದು, ಅಭಿಷೇಕ್ ಬ್ಯಾನರ್ಜಿ ಕಾರ್ನ ಮೇಲೆ ನಿಂತ್ಕೊಂಡು ಡೈಮಂಡ್ ಹಾರ್ಬರ್ ನಲ್ಲಿ ಮಾಡಿರುವ ಒಂದು ಭಾಷಣ ಬಹಳಷ್ಟು ವೈರಲ್ ಆಗಿತ್ತು. ಆ ಭಾಷಣದಲ್ಲಿ ಅಭಿಷೇಕ್ ಬ್ಯಾನರ್ಜಿ ಬಡಾಯಿ ಕೊಚ್ಕೊಳ್ತಾ ಇದ್ದ. ಮೇ 4 ಮಧ್ಯಾಹ್ನ 12 ಗಂಟೆ ನಂತರ ನಾವು ಏನು ಅಂತ ಹೇಳ್ಕೊಂಡು ನಿಮ್ಗೆ ತೋರಿಸ್ತೇವೆ. ದೆಹಲಿಯಲ್ಲಿ ಕುಳಿತಿರುವಂತಹ ನಿಮ್ಮ ಅಪ್ಪ ಬಂದು ನಿಮ್ಮನ್ನ ಯಾವ ರೀತಿ ರಕ್ಷಿಸ್ತಾರೆ ಅಂತ ನಾನು ನೋಡ್ತೇನೆ, ಈ ರೀತಿಯಾಗಿ ಆತ ಅಬ್ಬರಿಸಿದ್ದ. ಹಾಗೇನೆ ಅಮಿತ್ ಶಾ ಅವರಿಗೂ ಕೂಡ ಆತ ಬೆದರಿಕೆ ನೋಡಿದ್ದ. ಒಂದ್ ವೇಳೆ ನೀವು ಪಶ್ಚಿಮ ಬಂಗಾಳಕ್ಕೆ ಕಾಲಿಟ್ರೆ ನಿಮ್ಮನ್ನ ಮರಕ್ಕೆ ತಲೆ ಕೆಳಗಾಗಿ ನೇತು ಹಾಕ್ತೇನೆ, ಈ ರೀತಿ ಆತ ನೇರವಾಗಿ ಅಲ್ಲಿರುವಂತಹ ಮತದಾರರನ್ನ ಸೇರಿಸಿ ಬಿಜೆಪಿ ಅವರನ್ನು ಕೂಡ ಬೆದರಿಸಿದ್ದ. ಆದ್ರೆ ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಕೆಲವೇ ದಿನಗಳಲ್ಲಿ ಈ ಅಭಿಷೇಕ್ ಬ್ಯಾನರ್ಜಿ ಜೈಲು ಸೇರೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಕೇವಲ ಈತ ಮಾತ್ರ ಅಲ್ಲ, ಈತನ ಅತ್ತೆ ಆದಂತಹ ಮಮತಾ ಬ್ಯಾನರ್ಜಿ ಅವರು ಕೂಡ ಜೈಲು ಸೇರುವಂತಹ ಸಾಧ್ಯತೆಗಳು ನಿಚ್ಚಳವಾಗ್ತಾ ಇದೆ. ಅದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಸದ್ಯಕ್ಕೆ ಈಗ ಜಹಾಂಗೀರ್ ಖಾನ್ ವಿಷಯ ಮಾತಾಡೋದಾದ್ರೆ, ಮೊನ್ನೆವರೆಗೆ ಅಬ್ಬರಿಸ್ತಾ ಇದ್ದಂತಹ ಈ ಜಹಾಂಗೀರ್ ಖಾನ್ ಈ ರೀತಿ ಬದಲಾಗಿದ್ದು ನಿಜಕ್ಕೂ ಆಶ್ಚರ್ಯ ಅನಿಸ್ತದೆ. ಅದಕ್ಕೆ ಹೇಳೋದು, ಅತಿಯಾದ್ರೆ ಅಮೃತ ಕೂಡ ವಿಷ ಆಗ್ತದೆ ಅಂತೇಳಿ. ತನಗೆ ಸಪೋರ್ಟ್ ಇದೆ, ನನ್ನ ಪಕ್ಷ ಇದೆ, ನನ್ನ ಪಕ್ಷ ಅಧಿಕಾರದಲ್ಲಿದೆ, ನಾವೇ ಮುಂದಿನ 100 ವರ್ಷಗಳವರೆಗೂ ಅಧಿಕಾರದಲ್ಲಿರ್ತೇವೆ, ಈ ರೀತಿಯಾಗಿ ಈತ ತಿಳ್ಕೊಂಡು ಏನೇನೋ ಬಡಬಡಾಯಿಸಿದ್ದ. ಈಗ ಆತ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಯಾರಿಗೂ ಗೊತ್ತಿಲ್ಲ. ಆ ರೀತಿಯಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ಯಾವ ರೀತಿಯಾದಂತಹ ಬೆಳವಣಿಗೆಗಳು ಪಶ್ಚಿಮ ಬಂಗಾಳದಲ್ಲಿ ನಡೀತದೆ ಅಂತಕೊಂಡು. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.